ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ರಾಹುಲ್ ಗಾಂಧಿ LOP ಪೌರತ್ವದ ಕೇಸ್ ಆಗಾಗ ಬರುತ್ತೆ, ಮತ್ತದು ಸುದ್ದಿ ಇಲ್ದಂಗಾಗತ್ತೆ. ಇಲ್ಲ ಕೋರ್ಟ್ ಸಮಯ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಕೇಸ್ ತಗೊಂಡು ಬಂದಿದ್ದೀರಾ ಅಂತ ಇತ್ತೀಚೆಗಷ್ಟೇ ಚಾಟಿ ಬೀಸಿತ್ತು. FIR ಹಾಕಬೇಕು ಅಂತ ವಿಘ್ನೇಶ್ ಶಿಶಿರ್ ಕರ್ನಾಟಕದ BJP ಕಾರ್ಯಕರ್ತನ ಪ್ರಯತ್ನಕ್ಕೆ ಫಲ ಸಿಕ್ಕಿರಲಿಲ್ಲ. ಈಗ ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಕೇಂದ್ರ ಸರ್ಕಾರವೇ ಎಂಟ್ರಿ ಕೊಟ್ಟಿರೋದು ಸ್ಫೋಟಕ ದಾಖಲೆಗಳೊಂದಿಗೆ. ಸ್ವತಃ ಅಮಿತ್ ಶಾ ಅಂದ್ರೆ ಕೇಂದ್ರ ಗೃಹ ಇಲಾಖೆ ರಾಹುಲ್ ಗಾಂಧಿ ಅವರ ಪೌರತ್ವ ಕೇಸ್ಗೆ ಅಧಿಕೃತ ಎಂಟ್ರಿಯನ್ನ ತಗೊಂಡಿದೆ ಮತ್ತು ಓಪನ್ ಕೋರ್ಟ್ ಅಲ್ಲಿ ನಡೆಸಬಾರದು, ಇದನ್ನ ಕ್ಲೋಸ್ಡ್ ಆಗಿ ಸೀಕ್ರೆಟ್ ಆಗಿ ಏನೇ ವಿಚಾರಣೆ ನಡೆಸಬೇಕು, ಅಷ್ಟೊಂದು ಮಹತ್ವದ ದಾಖಲೆಗಳಿವೆ ಅನ್ನುವ ಅರ್ಜಿ ಹಾಕಿ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿದೆ. ಹೈಕೋರ್ಟ್ ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಈಗ ಅಮಿತ್ ಶಾ ಎಂಟ್ರಿ ಮೂಲಕ ರಾಹುಲ್ ಗಾಂಧಿ ಪೌರತ್ವ ಮೊದಲ ಹೋರಾಟ ಶುರು ಮಾಡಿದವರು ಸುಬ್ರಮಣಿಯನ್ ಸ್ವಾಮಿ ಅವರು ಕೈ ಹಾಕಿದ ಮೇಲೆ ಸಾಮಾನ್ಯವಾಗಿ ಯಾವ ಕೇಸು ಹಳ್ಳ ಹಿಡಿದಿದ್ದಿಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಅದಕ್ಕೆ ಸಾಕ್ಷಿ. ಸೋನಿಯಾ ರಾಹುಲ್ ಗಾಂಧಿ ಅವರನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿದ್ರು. ಇನ್ನು ಅದು ನಡೀತಾನೆ ಇದೆ. ಈಗ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದಂತಹ ಈ ಬ್ರಿಟಿಷ್ ಪೌರತ್ವ ಕೇಸ್ನಲ್ಲಿ ಕೊನೆಗೂ ಕೇಂದ್ರ ಸರ್ಕಾರ ಎಂಟ್ರಿ ತಗೊಂಡಿದೆ. ಸುಬ್ರಮಣಿಯನ್ ಸ್ವಾಮಿ ಅವರು ಬೇಸತ್ತು ಕೇಂದ್ರ ಸರ್ಕಾರ ಯಾಕೆ ಈ ಕೇಸಲ್ಲಿ ಏನು ಆಕ್ಷನ್ ತಗೊಳ್ತಿಲ್ಲ ಅಂತ ಬಹಳ ಬೇಜಾರು ಮಾಡಿಕೊಂಡು ಸಿಡ್ದೆದ್ದಿದ್ರು. ನೆನಪಿದೆ ನಮಗೆ. ಎಷ್ಟು ಸಲ ದೂರು ಕೊಟ್ಟರು, ಪತ್ರ ಬರೆದ್ರು, ದಾಖಲೆ ಕೊಟ್ಟರು, ಏನೂ ಆಕ್ಷನ್ ತಗೊಳ್ತಿಲ್ಲ ಅಂತ ಅಲ್ವಾ. ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಆಕ್ಷನ್ ತಗೊಂಡ್ರೆ ಅವ್ರ MP ಸ್ಥಾನನೂ ಕಳ್ಕೊಳ್ತಾರೆ, ದೇಶದ ಪ್ರಜೆನೇ ಆಗಿರಲ್ಲ, ಅವರ ಸ್ಥಾನಮಾನ ಎಲ್ಲ ಹೋಗುತ್ತೆ, ತಮ್ಮ ಸ್ಟಾರ್ ಕ್ಯಾಂಪೇನರೇ ಇಲ್ಲದಂಗಾಗಿ ಹೋಗ್ತಾರೆ ಅಂತ ಪಾಪ ಟಚ್ ಮಾಡ್ತಿಲ್ವಾ ಅನ್ನೋ ಥರದ ಆಯಾಮದಲ್ಲಿ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿದ್ದು ನೆನಪಿದೆ. ಈಗ ಕೇಂದ್ರ ಗೃಹ ಇಲಾಖೆ ಎಂಟ್ರಿ ಕೊಟ್ಟಿದೆ ಅನ್ನೋದು ಮೇಜರ್ ಡೆವಲಪ್ಮೆಂಟ್. ರಾಹುಲ್ ಗಾಂಧಿ ಅವರ ಪೌರತ್ವ ಕೇಸ್ ಏನಾಗಿದೆ ಹಾಗಾದ್ರೆ ನೋಡ್ತಾ ಹೋಗೋಣ. ಲಕ್ನೋ ಹೈಕೋರ್ಟ್ ಈಗ ಪರ್ಮಿಷನ್ ಅನ್ನು ಕೊಟ್ಟಿದೆ. ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ಡಿಸ್ಪ್ಯೂಟ್ ಅಲ್ಲಿ ಕೇಂದ್ರ ಸರ್ಕಾರವನ್ನು ಕೂಡ ಪಾರ್ಟಿಯಾಗಿ ಮಾಡಿದೆ. ಅಂದರೆ ಅವರನ್ನು ಕಕ್ಷಿದಾರರನ್ನಾಗಿ ಕನ್ಸಿಡರ್ ಮಾಡಿ, ಅಂದರೆ ವಿಘ್ನೇಶ್ ಶಿಶಿರ್ ಹಾಕಿದ್ದಂಥ ಕೇಸ್ ಇದು. ಆ ಕೇಸು FIR ಹಾಕಬೇಕು ತಕ್ಷಣ ಅಂತ ಕೇಳ್ಕೊಳ್ತಾರೆ ಅವರು. MP MLA ಕೋರ್ಟ್ಗೆ ಹೋಗಿರ್ತಾರೆ ರಾಯ್ಬರೇಲಿಲಿ. ಆಮೇಲೆ ಅಲ್ಲಿ ಜೀವಕ್ಕೆ ಅಪಾಯ ಬರುತ್ತೆ ವಿಘ್ನೇಶ್ ಶಿಶಿರ್ಗೆ. ಕಾಂಗ್ರೆಸ್ ಕಾರ್ಯಕರ್ತರು, ಕೆಲವರು ಸಪೋರ್ಟರ್ಸ್ ಎಲ್ಲ ತನ್ನ ಜೀವಕ್ಕೆ ಅಪಾಯ ತಂದಿಡಬಹುದು ಅಂತ ಅದು ಇಲ್ಲಿ ಲಕ್ನೋ ಇದಕ್ಕೆ ವರ್ಗಾವಣೆ ಆಗುತ್ತೆ. ಆಮೇಲೆ FIR ಹಾಕಕ್ಕಾಗಲ್ಲ, ಸುಮ್ಮನೆ ಸಮಯಹರಣ, ಇದು ವ್ಯಾಪ್ತಿಗೂ ಬರಲ್ಲ ಅಂತ ಕೋರ್ಟ್ ಬಿಡುತ್ತೆ. ಮತ್ತೆ ಅದನ್ನು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗಿರ್ತಾರೆ. ಈ ಹೊತ್ತಲ್ಲಿ ಕೇಂದ್ರ ಸರ್ಕಾರದ ಎಂಟ್ರಿ ಆಗಿದೆ. ಈಗ ಏನಂತ ಹೇಳಿದೆ ನೋಡಿ. ಯೂನಿಯನ್ ಹೋಮ್ ಮಿನಿಸ್ಟ್ರಿ ಈಗ 2019ರಲ್ಲಿ ತಾನು ಇಶ್ಯೂ ಮಾಡಿದ್ದಂತಹ ನೋಟಿಸ್ಸು ರಾಹುಲ್ ಗಾಂಧಿ ಅವ್ರಿಗೆ ಶೋ ಕಾಸ್ ನೋಟಿಸ್ ಆಗಿರುತ್ತೆ. ಅವಾಗ 2019, 7 ವರ್ಷದ ಹಿಂದಿನ ಕಥೆ. ರಾಹುಲ್ ಗಾಂಧಿ ಅವ್ರ ವಿರುದ್ಧ ಸುಬ್ರಮಣಿಯನ್ ಸ್ವಾಮಿ ಅವರು ಸ್ಫೋಟಕ ದಾಖಲೆಗಳೊಂದಿಗೆ ಬಂದಿರ್ತಾರೆ. ಇವರು ಬ್ರಿಟಿಷ್ ಪ್ರಜೆ, ಭಾರತದ ಸಂವಿಧಾನದ ಪ್ರಕಾರ ಬೇರೆ ದೇಶದ ಪೌರತ್ವ ಹೊಂದಿದ್ದಾರೆ ಅನ್ನೋ ಗೊತ್ತಾದ ಆ ಕ್ಷಣವೇ ಈ ದೇಶದ ಪೌರತ್ವ ರದ್ದಾಗತ್ತೆ. ಈ ದೇಶದ ಪ್ರಜೆ ಆಗಿ 1 ನಿಮಿಷ ಕೂಡ ಉಳ್ಕೊಳ್ಳೋಕ್ಕಾಗಲ್ಲ ಅದು ಸಾಬೀತಾದ್ರೆ. ಸುಬ್ರಮಣಿಯನ್ ಸ್ವಾಮಿ ಅವರು ರಾಹುಲ್ ಗಾಂಧಿಯವರೇ ಡಿಕ್ಲೇರ್ ಮಾಡ್ಕೊಂಡಿರುವಂತಹ, ತಾನು ಬ್ರಿಟಿಷ್ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡಿರುವಂಥ ದಾಖಲೆ, ಅವರು ಯಾವ ಅಡ್ರೆಸ್ಸಲ್ಲಿ ತನ್ನ ನಿವಾಸದ ದಾಖಲೆ ಕೊಟ್ಟಿದ್ರು ಅದು ಪ್ರತಿಯೊಂದನ್ನು ಪ್ರೊಡ್ಯೂಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ದೂರು ಕೊಟ್ಟಿರ್ತಾರೆ. ಆಗ 2019ರಲ್ಲಿ ಶೋ ಕಾಸ್ ನೋಟಿಸನ್ನು ಕೊಟ್ಟಿರುತ್ತೆ ಕೇಂದ್ರ ಸರ್ಕಾರ. ಮತ್ತು ಬ್ರಿಟಿಷ್ ಕಂಪನಿ ರಿಜಿಸ್ಟ್ರಿ ಅಲ್ಲಿ ಯಾವುದದು ಬ್ಯಾಕಾಪ್ಸ್ ಲಿಮಿಟೆಡ್ ಅಂತ, ಅಲ್ಲಿ ಡೈರೆಕ್ಟರ್ ಆಗಿರ್ತಾರೆ ರಾಹುಲ್ ಗಾಂಧಿ, ಒಬ್ಬರು ನಿರ್ದೇಶಕರಾಗಿರ್ತಾರೆ ಆ ಕಂಪನಿಯಲ್ಲಿ. ಅದು 2009ರಲ್ಲಿ ಆ ಕಂಪನಿಯನ್ನು ಡಿಸಾಲ್ವ್ ಮಾಡ್ತಾರೆ. ಸೊ ಅದೆಲ್ಲ ಡೀಟೇಲ್ಸು ಕೂಡ ಇರುತ್ತೆ. ಆಗ ಶೋ ಕಾಸ್ ನೋಟಿಸ್ ಕೊಟ್ಟಿರತ್ತಲ್ಲ, ಅದರ ಸಮೇತ ಈಗ ಕೇಂದ್ರ ಗೃಹ ಇಲಾಖೆ ಕೋರ್ಟ್ಗೆ ಆ ರಿಪೋರ್ಟನ್ನು ಕೊಡ್ತಾ ಇದೆ. ರಿಪೋರ್ಟ್ ಕೊಟ್ಟಿರೋದಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಪರ ಅಪಿಯರ್ ಆಗಿರುವಂತಹ ವಕೀಲರು ಕೋರ್ಟನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಓಪನ್ ಕೋರ್ಟಲ್ಲಿ ಇದನ್ನು ನಡೆಸೋದಕ್ಕಾಗಲ್ಲ, ಯಾಕಂದರೆ MHA ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೊಡ್ತಾ ಇರುವಂಥ ಡಾಕ್ಯುಮೆಂಟ್ಸ್ ಅಷ್ಟು ಸೂಕ್ಷ್ಮ ಸ್ವರೂಪದ್ದು, ತುಂಬಾ
ಸೀಕ್ರೆಟ್ ಆಗಿ ಈ ಕೇಸನ್ನು ನಡೆಸಬೇಕಾಗಿದೆ. ಹಾಗಾಗಿ ಓಪನ್ ಕೋರ್ಟಲ್ಲಿ ನಡೆಸಬಾರ್ದು ಅಂತ ಕೇಳ್ಕೊಳ್ತಾರೆ. ಹೈಕೋರ್ಟ್ ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದು ಕೇಂದ್ರ ಸರ್ಕಾರವನ್ನು ಈಗ ಪಾರ್ಟಿಯನ್ನಾಗಿ ಈ ಕೇಸಲ್ಲಿ ವಿಘ್ನೇಶ್ ಶಿಶಿರ್ ಜೊತೆಗೆ ಸೇರಿಸಿಕೊಳ್ಳಲಾಗಿದ್ದು ರಾಹುಲ್ ಗಾಂಧಿ ಅವ್ರಿಗಿದು ಅವರ ರಾಜಕೀಯ ಭವಿಷ್ಯವನ್ನೇ ಬುಡಮೇಲು ಮಾಡುತ್ತಾ ಅನ್ನೋ ಮಟ್ಟಿಗೆ ಆಘಾತಕಾರಿ ಬೆಳವಣಿಗೆ. ಯಾಕಾಗ್ತಿಲ್ಲ ಈ ಬೆಳವಣಿಗೆ ಅಂತಾನೆ ಸುಬ್ರಮಣಿಯನ್ ಸ್ವಾಮಿ ಅವ್ರು ಕೇಳ್ತಾ ಇದ್ದಿದ್ದು. ಕೇಂದ್ರ ಸರ್ಕಾರ CBI ಕೊಡ್ತು ಇನ್ವೆಸ್ಟಿಗೇಷನ್ಗೆ, ED ಯಾಕೆಂದರೆ ಹಣ ವರ್ಗಾವಣೆ ಮತ್ತೊಂದು ಅಂತೆಲ್ಲ ಇದೆ, EDನೂ ಬಂತು, ಯಾವುದೂ ಕನ್ಕ್ಲೂಷನ್ಗೆ ಹೋಗೋದೇ ಇಲ್ಲ. ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಸುಬ್ರಮಣಿಯನ್ ಸ್ವಾಮಿ ಅವರ ಪ್ರಶ್ನೆಯಾಗಿತ್ತು. ಈಗ ಕೇಂದ್ರ ಸರ್ಕಾರ ಕಷ್ಟದ ವಿಷಯನ ಅದು. ವಿಘ್ನೇಶ್ ಶಿಶಿರ್ ಅನ್ನುವಂಥ ಕರ್ನಾಟಕದ ಒಬ್ಬ BJP ಕಾರ್ಯಕರ್ತ ಬ್ರಿಟಿಷ್ ಗೌರ್ಮೆಂಟಿಂದ ಡಾಕ್ಯುಮೆಂಟ್ಸ್ ತರಿಸ್ಕೊಳ್ತಾರೆ ಅಂದರೆ ಕೇಂದ್ರ ಸರ್ಕಾರ ಬ್ರಿಟಿಷ್ ಗೌರ್ಮೆಂಟಿಂದ ಅವರ ಪೌರತ್ವದ ಬಗ್ಗೆ ಬ್ರಿಟಿಷ್ ಇನ್ಫಾರ್ಮೇಷನನ್ನು ತರಿಸ್ಕೊಳ್ಳೋದು ಕಷ್ಟನಾ? ಇದು ಅಸಾಧ್ಯನಾ? ಸೊ ಇದು ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಮಾತ್ರ ಎಲ್ರಿಗೂ ಒಂದು ರೀತಿಯಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ರಾಹುಲ್ ಗಾಂಧಿ LOP ಸ್ಥಾನ ಕಳ್ಕೊಂಡು, ರಾಹುಲ್ ಗಾಂಧಿ ಸಂಸದ ಸ್ಥಾನ ಕಳ್ಕೊಂಡು ಸ್ಟಾರ್ ಕ್ಯಾಂಪೇನರೇ ಇಲ್ದಂಗೆ ಆಗ್ತಾರಲ್ಲ ಅಂತ ಯೋಚಿಸ್ತಿದ್ಯಾ BJP ಅಂತ ಟೀಕೆ ಟಿಪ್ಪಣಿಗಳು ಬಂದವು. ಆರಂಭದಲ್ಲೇ ಹೇಳ್ದಂಗೆ ಇದು ಎಷ್ಟು ಸಿಂಪಲ್ ಟಾಸ್ಕು ಅಂತ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಸುಬ್ರಮಣ್ಯನ್ ಸ್ವಾಮಿ ಅವರು ಹೇಳ್ತಿದ್ದಾರೆ ಅಂದರೆ ಸುಮ್ಮನೆ ಅಂತೂ ಮಾತಾಡಲ್ಲ ಅವರು. ನೋಡ್ಬೋದಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೋದಲ್ಲ ಸರಿನಾ ತಪ್ಪ ಅಂತ. ಆದರೆ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಇತ್ತಲ್ಲ. ಈಗ ಕಡೆಗೂ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ವಿಚಾರದಲ್ಲಿ ಒಂದು ಬಿಗ್ ಸ್ಟೆಪ್ ತಗೊಂಡಿದೆ. ಸ್ಫೋಟಕ ದಾಖಲೆಗಳೊಂದಿಗೆ ಮುಚ್ಚಿದ ಕೋರ್ಟಲ್ಲಿ ವಿಚಾರಣೆಗೆ ಈಗ ಮುಂದಾಗ್ತಾ ಇದೆ ಅಂದರೆ ಒಂದು ಮೇಜರ್ ಡೆವಲಪ್ಮೆಂಟ್ ಇದು ರಾಷ್ಟ್ರ ರಾಜಕಾರಣದಲ್ಲಿ. ರಾಹುಲ್ ಗಾಂಧಿ ಅವರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು ಅಂತ ಪಣ ತೊಟ್ರ ಅಮಿತ್ ಶಾ. ಈಗ ಲೋಕಸಭೆಯಲ್ಲಿ ಏನೇನಾಗ್ತಿದೆ ನೋಡ್ತಾ ಇದ್ದೀವಿ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಅಬ್ಬರಿಸ್ತಿದ್ದಾರೆ, ಆರ್ಭಟಿಸ್ತಿದ್ದಾರೆ. ಅದು ನರಾವಣೆ ಬುಕ್ಕಿಂದ ಹಿಡಿದು ನರೇಂದ್ರ ಮೋದಿ ಅವ್ರ ಮೇಲೆ ದಾಳಿ ಆಗೋ ತನಕ ಪ್ಲಾನ್ ಆಗಿತ್ತು. ಓಂ ಬಿರ್ಲಾ ಅವ್ರ ವಿಚಾರ ಏನೇನು ಕಾಂಟ್ರವರ್ಸಿ ಆಯಿತು ನೋಡಿದ್ದೀವಿ. ಆಮೇಲೆ ನರೇಂದ್ರ ಮೋದಿ ಅವರನ್ನು ಡೈರೆಕ್ಟಾಗಿ ಯಾವ ರೀತಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಮತ್ತು ವಿದೇಶದಿಂದಾನೇ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದಾರೆ ಅವರು ಅಂತೆಲ್ಲ ಆರೋಪಗಳು ಕೇಳ್ತಾ ಇದ್ದೀವಿ ನಾವು. ಈಗ ದುಬೆ ಅವರಂತೂ ದಿನಕ್ಕೊಂದು 365 ದಾಖಲೆ ಬಿಡ್ತೀನಿ ರಾಹುಲ್ ಗಾಂಧಿ ಅವ್ರ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಅಂತೆಲ್ಲ ಶಪಥ ಮಾಡಿದ್ದಾರೆ. ಮತ್ತು ಅಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ ಮೂವ್ ಮಾಡಿದ್ದು ಎಲ್ಲ ನೋಡಿದ್ವಿ ಅಲ್ಲ. ರಾಹುಲ್ ಗಾಂಧಿ ಅವರು ವಿದೇಶದ ಜೊತೆಗೇ ಸೇರಿಕೊಂಡು ಕಾನ್ಸ್ಪಿರಸಿ ಮಾಡ್ತಿದ್ದಾರೆ ಅನ್ನೋದೇ ನೇರವಾಗಿ ಮಾಡ್ತಿರುವಂಥ ಆರೋಪ. BJP ಹೇಳ್ತಿರೋದು ದೇಶದ ವಿರುದ್ಧ ನೇರ ಇವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಸೊ ಇದು ಅತಿರೇಕಕ್ಕೆ ಹೋಗಿದೆಯಾ ಹಾಗಾದರೆ? BJP ಈಗ ಸಿಕ್ಕಾಪಟ್ಟೆ ಆರೋಪ ಮಾಡ್ತಿರೋದಕ್ಕೂ ಈ ಕೇಸಲ್ಲಿ ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಸಾಕ್ಷಿ ಸಮೇತ ಎಂಟ್ರಿ ಕೊಡ್ತಿರೋದು ನೋಡ್ತಾ ಇದ್ರೆ ರಾಹುಲ್ ಗಾಂಧಿಯವರು ನಿಜಕ್ಕೂ ದೇಶಕ್ಕೆ ಮಾರಕವಾಗೋ ಮಟ್ಟಿಗೆ ಹೆಜ್ಜೆ ಇಡ್ತಿದ್ದಾರಾ, ಸಂಚು ಮಾಡ್ತಿದ್ದಾರಾ? ಇದೆಲ್ಲ BJP ಆರೋಪ. ನೋಡಬೇಕು. ಒಟ್ಟಿನಲ್ಲಿ ಇದು ಕೋರ್ಟಲ್ಲಂತೂ ಅವರ ಪೌರತ್ವ, ಬ್ರಿಟಿಷ್ ಪೌರತ್ವ ಸಾಬೀತು ಮಾಡೋದಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದೆ ಕೇಂದ್ರ ಸರ್ಕಾರ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನೇನು ಇರೋ ಆರೋಪ ವಿಘ್ನೇಶ್ ಶಿಶಿರ್ ಅವರು ಮಾಡಿರೋದು ಅವ್ರ ವಿರುದ್ಧ, ಯಾವ್ಯಾವ ಸೆಕ್ಷನ್ಸ್ ಅಡಿಯಲ್ಲಿ, ಇಂಡಿಯನ್ ಪಿನಲ್ ಕೋಡ್, ಪಾಸ್ಪೋರ್ಟ್ಸ್ ಆ್ಯಕ್ಟು, ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್, ಇದೆಲ್ಲ ಸಣ್ಣ ಸ್ವರೂಪದಲ್ಲಿ ಒಬ್ಬ ದೇಶದ್ರೋಹಿ ಪಟ್ಟ ಕಟ್ಟೋದಕ್ಕೆ ಏನು ಬೇಕಲ್ಲ, ದೇಶದ್ರೋಹಿ ಅಂತ ಒಳಗೆ ಹಾಕೋದಕ್ಕೆ ಅಂತಹ ಗಂಭೀರ ಸ್ವರೂಪದ ಆರೋಪಗಳು. ಅಂದರೆ ಅದರ ಅಡಿಯಲ್ಲಿ FIR ಆಗಬೇಕು ಅಂತಲೇ ಅವರು ವಾದ ಮಾಡಿದ್ದು. ಈ ದೇಶದ ಅತ್ಯಂತ ಸೂಕ್ಷ್ಮ ಮತ್ತು ರಹಸ್ಯ ವಿಚಾರಗಳನ್ನು ನಮ್ಮ ಶತ್ರು ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಒಂದು. ಪಾಸ್ಪೋರ್ಟ್, ಫೇಕ್ ಪಾಸ್ಪೋರ್ಟ್ ಮೇಲೆ ಆಪರೇಟ್ ಮಾಡ್ತಿದ್ದಾರೆ ಅವರು ಅನ್ನೋದು ಒಂದು. ಇದೆಲ್ಲ ಆರೋಪ ವಿಘ್ನೇಶ್ ಶಿಶಿರ್ ಅವರು ಮಾಡಿರೋದು. ಒಂದು ಬ್ರಿಟಿಷ್ ಪ್ರಜೆ ಅನ್ನೋದ್ರ ಜೊತೆಗೆ ಈಗ ಬೇರೆ ಬೇರೆ ಅಂಶಗಳನ್ನು ಸೇರಿಸ್ಕೊಂಡು ಈ ಕೇಸಲ್ಲಿ ಹೋರಾಟವನ್ನು ವಿಘ್ನೇಶ್ ಶಿಶಿರ್ ಅವರು ಮಾಡ್ತಾ ಇದ್ರು. ಈಗ ಕೇಂದ್ರ ಸರ್ಕಾರದ ಎಂಟ್ರಿ ಆಗಿದೆ. ಇಲ್ಲಿ ಅರ್ಜಿದಾರರು ಹೇಳ್ತಿರೋ ಇಂಟ್ರೆಸ್ಟಿಂಗ್ ಅಂಶ ಏನಂದ್ರೆ, ರಾಹುಲ್ ಗಾಂಧಿ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಮತ್ತು ವಾಲಂಟಿಯರ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಬ್ರಿಟಿಷ್ ಪೌರತ್ವವನ್ನು. ಅದಕ್ಕೆ ಸಾಕ್ಷಿ ಇದೆ ಅಂತ. ರಾಹುಲ್ ಗಾಂಧಿನೇ ತನ್ನ ಬ್ರಿಟಿಷ್ ಪೌರತ್ವ ಡಿಕ್ಲೇರ್ ಮಾಡ್ಕೊಂಡಿರೋದಕ್ಕೆ ಸಾಕ್ಷಿ ಇದೆ. ಮತ್ತು ಡೈರೆಕ್ಟರ್ ಐಡೆಂಟಿಫಿಕೇಶನ್ ID, ಆ ಕಂಪನಿಯ ತನ್ನ ಡೈರೆಕ್ಟರ್ ID-ಯನ್ನು ಕೂಡ ಅವರು ಹೊಂದಿದ್ರು, ಅದಕ್ಕೆ ಸಾಕ್ಷಿ ಇದೆ. ಮತ್ತು ಸ್ಪೆಸಿಫಿಕ್ ಅಡ್ರೆಸ್, ಲಂಡನ್ನಲ್ಲಿ ಎಲ್ಲಿ ಅವರು ಅಡ್ರೆಸ್ ಹೊಂದಿದ್ದಾರಲ್ಲ ಅದನ್ನೂ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಂಟ್ರೆಸ್ಟಿಂಗ್ ಅಂದರೆ 2004ರಲ್ಲಿ ಅವರು ಲೋಕಸಭಾಗೆ ಕಂಟೆಸ್ಟ್ ಮಾಡ್ತಾರಲ್ಲ ಫಸ್ಟ್ ಟೈಮು, ಆಗ ಅಫಿಡವಿಟಲ್ಲಿ ಓನರ್ಶಿಪ್ ಯಾವುದ್ರದ್ದು, ಈ ಬ್ಯಾಕ್ ಆಪ್ಸ್ ಲಿಮಿಟೆಡ್
ಇದರ ಓನರ್ಶಿಪ್ಪನ್ನು ಅವರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಫಾರಿನ್ ಬ್ಯಾಂಕ್ ಅಕೌಂಟ್, ಎಲ್ಲಿ ಅದು ಲಂಡನ್ ಬಾರ್ಕ್ಲೇಸ್ ಬ್ಯಾಂಕಲ್ಲಿ ತನ್ನ ಅಕೌಂಟ್ ಇರೋದನ್ನು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಬಟ್ ಬ್ರಿಟಿಷ್ ಪ್ರಜೆಯಾಗಿ ಅವರು ಅಲ್ಲಿ ಆ ಕಂಪನಿ ಡೈರೆಕ್ಟರ್ ಆಗಿದ್ದಾರಾ ಅನ್ನೋದೆಲ್ಲ ಇನ್ನೂ ಗೊತ್ತಾಗಿರಲ್ವಲ್ಲ. ಸಹಜವಾಗಿ ತಾನು ಫಾರಿನ್ನಲ್ಲಿ ಏನನ್ನು ಹೊಂದಿದ್ದೀನಿ, ಅಸೆಟ್ಸ್ ಏನು ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಬಟ್ ಆ ಡಿಕ್ಲೇರ್ ಮಾಡಿಕೊಂಡಂತಹ ಕಂಪನಿ ಇದೆಯಲ್ವಾ, ಇವರು ಯಾವುದ್ರಲ್ಲಿ ಡೈರೆಕ್ಟರ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಆ ಕಂಪನಿಯ ಕೊಟ್ಟಂತಹ ಡೀಟೇಲ್ಸಲ್ಲಿ ತನ್ನ ಬ್ರಿಟಿಷ್ ಪೌರತ್ವವನ್ನು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ಅವರು ಅನ್ನೋದನ್ನೇ ಈಗ ವಿಘ್ನೇಶ್ ಶಿಶಿರ್ ಅವರು ಸಾಕ್ಷಿ ಸಮೇತ ವಾದಿಸ್ತಾ ಇರೋದು. ಆ ಕೇಸು ಒಂದು ಕನ್ಕ್ಲೂಷನ್ಗೆ ಹೋಗ್ತಾನೆ ಇಲ್ಲ ಇದುವರೆಗೆ. ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತು ವಿಘ್ನೇಶ್ ಶಿಶಿರ್ ಅವರು ಏನೇ ಪ್ರಯತ್ನ ಮಾಡಿದ್ರು ಆಗಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿರೋದೇ ಅತಿ ದೊಡ್ಡ ಬೆಳವಣಿಗೆ ಅನ್ನೋದನ್ನು ನೋಡಬಹುದು. ಈಗ ಈ ಕೇಸಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಧಿಕಾರಿಗಳೆಲ್ಲ ಬಂದು ನಿನ್ನೆ ಅಪಿಯರ್ ಆಗಿದ್ದಾರೆ ಕೋರ್ಟ್ನ ಎದುರು, ದಾಖಲೆಗಳನ್ನು ಇಟ್ಟಿದ್ದಾರೆ. ಮತ್ತು ಸೀನಿಯರ್ ಅಡ್ವೊಕೇಟ್ SB ಪಾಂಡೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ವಾದ ಮಾಡ್ತಾ ಇದ್ದಾರೆ. ಕೋರ್ಟು ಇದನ್ನು ಓಪನ್ ಕೋರ್ಟಲ್ಲಿ ಕಂಡಕ್ಟ್ ಮಾಡಬಾರದು, ಹೈಲಿ ಕಾನ್ಫಿಡೆನ್ಷಿಯಲ್ ಸೀಕ್ರೆಟ್ಸ್ ಇದ್ದಾವೆ ಈಗ ನಾವು ಪ್ರೊಡ್ಯೂಸ್ ಮಾಡುವಂಥ ಡಾಕ್ಯುಮೆಂಟ್ಸಲ್ಲಿ ಅಂತಲೇ ಅವರು ವಾದ ಮಾಡಿದ್ದಾರೆ. ಸೊ ಚೇಂಬರಲ್ಲೇ ಆಮೇಲೆ ಅದು ಸಂಬಂಧಪಟ್ಟಂತೆ ಎಲ್ಲ ವಿಚಾರಣೆ ಎಲ್ಲ ಆಗಿರೋದನ್ನು ಗಮನಿಸಬಹುದು. ಅಂಡರ್ ಸೆಕ್ರೆಟರಿ ವಿವೇಕ್ ಮಿಶ್ರಾ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪ್ರಣವ್ ರಾಯ್ ಅವರೆಲ್ಲ ಈಗ ಈ ಕೇಸಲ್ಲಿ ಬೇಕಾದಂಥ ದಾಖಲೆಗಳನ್ನು ಒದಗಿಸಬೇಕು. ಏಪ್ರಿಲ್ 6ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಬರುತ್ತೆ. ಅದು ತುಂಬ ಮೇಜರ್ ಆಗುತ್ತೆ ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ. ನಿಶಿಕಾಂತ್ ದುಬೆ ಅವರು ಹೇಳ್ತಿರೋದಿದನ್ನೇ, ರಾಹುಲ್ ಗಾಂಧಿಯವರು ಇನ್ನು ಯಾವತ್ತೂ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಅದನ್ನೇ ಅವರು ಈ ಸಬ್ಸ್ಟ್ಯಾಂಟಿವ್ ಮೋಷನ್ನಲ್ಲಿ ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ತಿರೋದು. ಯಾವತ್ತೂ ರಾಜಕೀಯ ಮುಂದುವರ್ಸೋಕ್ಕೆ ಆಗಲ್ಲ, ಅಂತಹ ವಿಚಾರಗಳಿವೆ ಅಂತ ಅವ್ರು ಹೇಳಿದ್ದು. ಈಗ ಅದು ಕಾನೂನು ಕಟಕಟೆಯಲ್ಲಿ ಬಂದಿದೆ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.